ಕಿಚನ್ ರೆಡಿ ಇದೆ, ಕುಕ್ಕರ್ ಕಾಯ್ತಾ ಇದೆ, ಬರೋ ಗೆಸ್ಟ್ ಕೂಡ ಅಲ್ಟಿಮೇಟ್ ರುಚಿ ಧಮಾಕನ ಕೊಡೋಣ ಅಂತ ಕಾಯ್ತಾ ಇದ್ದಾರೆ. ಮತ್ ಯಾಕೆ ತರ ಮಾಡೋಣ? ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮನ ಶುರು ಮಾಡೋಣ. ಸೊ ಇದು ಸನೋದ್ಯಾ ಪ್ರೆಸೆಂಟ್ಸ್ ಅಡುಗೆ ಮನೆ ಪವರ್ಡ್ ಬೈ SSP ಹಿಂಗು ರುಚಿ ಬ್ಲಾಸ್ಟ್ ಪರಿಮಳ ಕ್ಲಾಸು ರಿಟೇಲ್ ಪಾರ್ಟ್ನರ್ ಸ್ಮಾರ್ಟ್ ಬಜಾರ್. ಇಂದಿನ ಅಡುಗೆಯಲ್ಲಿ ನಾವು ಬೆಳೆಸಿದ ಎಲ್ಲ ವಸ್ತುಗಳು ನಿಮ್ಮ ಹತ್ತಿರದ ಸ್ಮಾರ್ಟ್ ಬಜಾರ್ ಅಲ್ಲಿ ಲಭ್ಯ. ಸ್ಪೆಷಲ್ ಪಾರ್ಟ್ನರ್ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸ್ಕೆಥೋಸ್ಕೋಪ್ ಇಲ್ಲದೆ ಹಾರ್ಟ್ ಬೀಟ್ ನ ಚೆಕ್ ಮಾಡೋರು, ಥರ್ಮೋಮೀಟರ್ ಇಲ್ಲದೆ ಫೀವರ್ ನ ಚೆಕ್ ಮಾಡೋರು, ಇವರ ಕ್ಲಿನಿಕ್ ಬರೋ ಎಲ್ಲಾ ಸೆಲೆಬ್ರಿಟಿಗಳಿಗೆ ನಗುವಿನ ಟ್ರೀಟ್ಮೆಂಟ್ ಕೊಡುವಂತಹ ಡಾಕ್ಟ್ರು ಆಂಕರು ಯಾರೀ ಪುಣ್ಯಾತ್ಮ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಡೌಟ್ ಬೇಡರಿ, ಇವರು ಕನ್ನಡಿಗರ ಫೇವ್ರೆಟ್ ಪರ್ಸನ್. ಪ್ಲೀಸ್ ವೆಲ್ಕಮ್ ENT ಕ್ಲಿನಿಕ್ ಕೀರ್ತಿ. My name is Kedi, ನೋಡಿ ಮಾತಾಡಿ ನಾನೊಬ್ಬ ಪೌಲಿ ಕಣೆ, ತುಂಬ ಕೇಳಿ ಗೊತ್ತಿಲ್ದೋರ್ಗೆ ಆ ಕಡೆ ನಡೀರಿ, ಸ್ವಲ್ಪ ಸುಮಾರಾಗಿ ಅವಳು ಅಂದ್ಬಿಟ್ಟು ಅಂಟ್ಕೊಂಡೆ ನಿಂತ್ಕೊಂಡ್ಬಿಡ್ತೀರಾ ಅಲ್ವಾ? ಇಲ್ಲ, ನಂಗೆ ಮೋಸ ಮಾಡಿದ್ದಾರೆ ಉದಯ ಟಿವಿ ಅವರು. ಏನ್ ಮೋಸ ಮಾಡಿದ್ದಾರೆ? ಯಾರೋ ಒಳ್ಳೆ ಆಂಕರ್ ಇರ್ತಾರೆ ಬನ್ನಿ ಅವರು. ನಾನು ಸುಮಾರು ರೆಡಿಯಾಗಿ ಬಂದೆ, ನೋಡೋರು ನೀನು ಸುಮಾರಾಗಿ ರೆಡಿಯಾಗಿ ಬಂದು ಈ ಪಾರ್ಟಿ ಹೊಟ್ಟೆ ಬಿಟ್ಕೊಂಡು ಹಿಂಗ್ ತಗೊಳ್ಳೋದು ಆ ಪ್ಯಾಂಟಲ್ಲಿ ನಾನು 4 ಜನ ತುರ್ಬೋದು. ಇದು ಒಟ್ಟು ಇಲ್ಲ, ತುಂಬ ಜನ ಎಲ್ಲಿಟ್ಕೊಂಡಿದ್ದೆ, ಗಾಂಚಲಿ ಮಾಡ್ದವ್ರನ್ನೆಲ್ಲ ಇಲ್ಲಿ ಬಿಟ್ಟಿದ್ದೆ. ಸೊ ಕೀರ್ತಿ ಅಣ್ಣ, ವೆಲ್ಕಮ್ ಟು ನಮ್ಮ ಅಡುಗೆ ಮನೆ. ಥ್ಯಾಂಕ್ ಯು. ಸೊ ಯಾಕೆ ಒಳ್ಳೆ ಏನ ತಿಥಿಗೆ ಬಂದು ಅಂತಾರ ಬೇ ಅನ್ಕೊಂಡು ಅದು ಹಿಂಗೆಲ್ಲ ನೋಡಿದ್ರೆ ಯಾರಾದ್ರೂ ಕೀರ್ತಿ ಏನಾಗಿದೆ ಚೆನ್ನಾಗಿದ್ನಲ್ಲ ಅವನು ಅಡುಗೆ ಮನೆಗೆ ಹೋಗಿದ ತಕ್ಷಣ ಹುಚ್ಚ ಬಂದ್ಬಿಡ್ತು ನಮ್ಗೆ ಅಂತ. ಸಾಮಾನ್ಯ ಒಂದ್ ಸ್ವಲ್ಪ ಎಕ್ಸೈಟ್ಮೆಂಟ್ ಎಲ್ಲ ಕಡಿಮೆ ನಂಗೆ. ತುಂಬಾ ಜನರ ಹತ್ರ ನಿಮ್ಗೆ ಬೈಸ್ಕೊಳ್ಳಿ. ಹೆಂಗೆ ಅಂತಂದ್ರೆ ಹೆಂಡತಿ ಮುಂದೆ ಹಿಂಗೇನಾ? ಹೆಂಡತಿ ಮುಂದೆ ಬೈಸ್ಕೊಳ್ಳೇಬೇಕು ಪ್ರತಿದಿನ. ಅಲ್ಲ ಎಕ್ಸೈಟ್ಮೆಂಟ್ ಅಲ್ಲಿ ಒಂದು ಗಂಡು ಮಗು ಹೆಂಗಾಯ್ತು ಇಲ್ಲೇ ಹೇಳ್ಬೋದಾ? ಬೇಡ ಬಿಡಿ, ಪರವಾಗಿಲ್ಲ, ನಾನು ತಿಳ್ಕೊತೀನಿ. ನಂಗೆ ತ್ರಿಲೋಕ ಜ್ಞಾನ ಜಾಸ್ತಿ ಇದೆ. ಇಲ್ಲಿ ಬಂದವರೆಲ್ಲ ಏನಾದ್ರೂ ಒಂದು ಸ್ಪೆಷಲ್ ರೆಸಿಪಿ ನಂಗೋಸ್ಕರ ಮಾಡ್ತಾ ಇರ್ತಾರೆ. ಸೊ ನಾನು ಅದನ್ನ ಟೇಸ್ಟ್ ಮಾಡ್ತಾ ಇರ್ತೀನಿ. ವಾಹ್, ಅದ್ಭುತ, ಸೂಪರ್, ನೀ ಫೆಂಟಾಸ್ಟಿಕ್ ಅಂತ ಇರ್ತೀನಿ. ನನಗೋಸ್ಕರ ಯಾವ ಕರ್ಮಕಾಂಡದ ಅಡುಗೆನ ತಂದಿದ್ದೀರಾ? ಬಾಕ್ಸ್ ತಂದ್ಬಿಟ್ಟಿದ್ದೀನಿ. ಈಗ ಹೇಳಿ, ನನಗೋಸ್ಕರ ಯಾವ ಬ್ಯೂಟಿಫುಲ್ ರೆಸಿಪಿ ತಂದಿದ್ದೀರಾ? ನಾನು ಒಂದು ಬನ್ ಮಸ್ಕಾ ಅಂತ ಮೊನ್ನೆ ಇಲ್ಲಿಗೆ ಬರೋದಕ್ಕೆ ಕಲ್ತ್ಕೊಂಡೆ. ಆಕ್ಚುಲಿ ನಿಮ್ಗೆ ಗೊತ್ತಾ, ಸಖತ್ ಟ್ರೆಂಡಿಂಗ್ ಅಲ್ಲಿ ಇದೆ ಇವಾಗ ಅದು. ಎಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಬನ್ ಮಸ್ಕಾ ಅಲ್ಲ, ಇದು ಸಾಯಂಕಾಲ ಹೆಂಗೆ ಅಂದ್ರೆ ಈಗ ರೋಡ್ ಅಲ್ಲೆಲ್ಲ ಮಳ ಹೂವ ಅಂತಾರಲ್ಲ, ಹಂಗೆ ಬನ್ ಮಸ್ಕಾ ಅಂತ ಎಲ್ಲ ಕಡೆ ಫೇಮಸ್. ಹಂಗಾರೆ ಎಲ್ಲರಿಗೂ ಗೊತ್ತಿರುತ್ತೆ, ಬಟ್ ಆಕ್ಚುಲಿ ಅದನ್ನ ಹೆಂಗ್ ಮಾಡೋದು ಅಂತ ಗೊತ್ತಿಲ್ಲ. ತುಂಬಾ ಜನರಿಗೆ ಎಲ್ಲಿ ಸಿಗುತ್ತೆ ಅಂತ ಗೊತ್ತು, ಅದ್ ಹೆಂಗ್ ಆಗುತ್ತೆ ಅಂತ ಗೊತ್ತಿಲ್ಲ. ಅದ್ ಹೆಂಗ್ ಆಗುತ್ತೆ ಅಂತ ಅನಾಹುತನ ನೀವೇ ತೋರಿಸ್ಬೇಕು. ತುಂಬಾ ಸಿಂಪಲ್, 2 ನಿಮಿಷ ಹೇಳಿದ್ರೆ 1 ನಿಮಿಷ ಮುಗ್ದೋಗುತ್ತೆ. ಅಂದ್ರೆ ನನ್ನ ಪ್ರಕಾರ ಬನ್ ಮಸ್ಕಾ ಅಂದ್ರೆ ಆ ಬನ್ನಿಗೆ ಒಂದ್ ಚೆನ್ನಾಗಿರೋ ಮಾಸ್ಕ್ ಹಾಕ್ಬಿಟ್ರೆ ಬನ್ ಮಸ್ಕಾ. ಈ ತರ ಜೋಕ್ಗಳನ್ನೆಲ್ಲ ಸಹಿಸ್ಕೊತಾ ಇರೋ ನಿಮಗೆ ಓಕೆ. ಸೊ ಇವಾಗ ನೀವು ಬನ್ ಮಸ್ಕಾ ಮಾಡ್ತಾ ಇದ್ದೀರಾ, ನೀವು ಟೇಸ್ಟ್ ಮಾಡಿದ್ದೀರಾ ಯಾವತ್ತಾದ್ರೂ? ನಿಮ್ಗೆ ಇಷ್ಟ ಬನ್ ಮಸ್ಕಾ? ನನಗೆ ಇಷ್ಟ ಆಗಿದ್ದಕ್ಕೆ ಮಾಡ್ತಾ ಇದ್ದೀನಿ ನಾನು. ಈಗ ನಿಮಗೆ ಬನ್ ಮಸ್ಕಾ ಮಾಡಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಇದು ಏನಂದ್ರೆ, ಸೊ ಈ ಬನ್ ತಗೋಬೇಕು. ಬನ್ ಕುಯ್ಯಕ್ಕೆ ಬರುತ್ತಾ ನಿಂಗೆ? ಈ ಅಂಗಡಿಗಳಲ್ಲಿ ಬೇಕರಿಲಿ ಬನ್ನು ಗುಲ್ಕನ್ ಕೊಡಿ ಅಂತ ಕೇಳ್ತಿದ್ವಿ, ನೆನಪಿದ್ಯಾ? ಬಾಲ್ಯ ಎಲ್ಲ ನೆನಪಿದ್ಯಾ? ಬರೀ ಯೌವನ ನೆನಪಿದ್ಯಾ ನಿಮಗೆ? ನನಗೆ ಯೌವನ, ನಿಮ್ ಯೌವನ ಅದು ನೆನಪಿದೆ. ಫಸ್ಟು ಬನ್ನ ಓಪನ್ ಮಾಡಿ ಹಿಂಗೆ ವಾವ್, ಎಷ್ಟು ನೀಟಾಗಿ ಕಟ್ ಮಾಡೋದು ಅಂದ್ರೆ ಅದು ಚಿಕ್ಕ ಮಕ್ಳು ಕೆನ್ನೆ ಇದ್ದಂಗಿದೆ. ಕಟ್ ಮಾಡಿರೋ ಶಾರ್ಟ್ ಇದು ಇಟ್ಕೊಳ್ಳಿ, ಅದು ಬೇಡ. ಸೊ ಈ ಥರ ನೀಟಾಗಿ ಓಪನ್ ಮಾಡ್ಕೋಬೇಕು. ಇದಾದಮೇಲೆ ಈ ಕಂಡೆನ್ಸ್ ಮಿಲ್ಕ್ ಅಂತಾರಲ್ಲ, ಅದನ್ನು ಸ್ವಲ್ಪ ಹಿಂಗೆ ಸ್ಪೂನಲ್ಲಿ ತೆಗೆದು 1 2 ಈ ಕಂಡೆನ್ಸ್ ಮಿಲ್ಕ್ ಎಷ್ಟು ಹಾಕೋತಿರೋ ಅದಕ್ಕೆ ಡಬಲ್ ಬೆಣ್ಣೆ ಹಾಕೋಬೇಕು. ಈ ಥರ ಬೆಣ್ಣೆ ಮತ್ತು ಕಂಡೆನ್ಸ್ ಮಿಲ್ಕ್ 2 ಹಾಕಿ ಹಿಂಗೆ ಕಲಿಸ್ಬೇಕು. ಒಂಥರ ಪೇಸ್ಟ್ ಥರ ಆಗಬೇಕು. ಯಾವ ಪೇಸ್ಟ್? ಹಲ್ಲುಜ್ಜೋ ಪೇಸ್ಟ್ ಆ ಥರ. ಇದು ನೀಟಾಗಿ ಪೇಸ್ಟ್ ಥರ ಆದಮೇಲೆ ನೋಡಿ, ತಗೊಳ್ಳಿ, ಶಾರ್ಟ್ ಸಿಗ್ತಾ ಪೇಸ್ಟು. ನಮಸ್ಕಾರ ಮಾಡ್ಕೊ. ಇದಾದ್ಮೇಲೆ ಹಿಂಗೆ ಹಚ್ಕೋಬೇಕು ನೀಟಾಗಿ. ಸೊ ಹಿಂಗೆ ಹಾಕ್ಕೊಂಡು ಹಿಂಗೆ ಹಾಕಿದ್ಮೇಲೆ ರುಚಿಗೆ ಬೇಕು ಅಂದರೆ ಗುಲ್ಕನ್ ಹಾಕೋಬೋದು. ಹಿಂಗೆ ಆ್ಯಕ್ಚುಲಿ ಗುಲ್ಕನ್ ತಂಪು ಅಲ್ವಾ? ಇದಿಷ್ಟು ಹಾಕ್ಕೊಂಡ್ರೆ ಇದು ಕಣ್ಣಿಗೆ ಒಳ್ಳೆಯದು, ಹಲ್ಲಿಗೆ ಒಳ್ಳೆಯದು, ಹೊಟ್ಟೆಗೆ ಒಳ್ಳೆಯದು, ಪಕ್ಕದ ಮನೆ ಆಂಟಿಗೂ ಒಳ್ಳೆಯದು. ಯಾಕಂದರೆ ಇದಕ್ಕೆ ಪಕ್ಕದ ಮನೆ ಆಂಟಿ ಹೆಲ್ಪ್ ತೊಗೊಳ್ದೆ ನಾವು ಮಾಡ್ಬೋದು. ಗ್ಯಾಸ್ ಖಾಲಿ ಆಯಿತು ಅದು ಇದು ಏನೂ ಇಲ್ಲ. ಇದು ಗಂಡಸರು ಮಾಡಿದ್ರೆ ಇಷ್ಟು ನೀಟಾಗಿ ಬರುತ್ತೆ. ಹೆಣ್ಣು ಗಂಡಸರು ಅಂತ ಒಂದು ಕ್ಯಾಟಗರಿ ಇದೆ, ಅವ್ರು ಮಾಡಿದ್ರೆ ಹೆಂಗಿರುತ್ತೆ ಅಂತ ಈಗ ನೋಡಿ. ಈಗ ಬಂದವ್ರಿಗೆಲ್ಲ ಕೊಟ್ಟು ಕಳಿಸ್ತಿರಲ್ಲ, ನಮ್ದ್ರಲ್ಲೂ ಇವಾಗ ಹಂಗೆ ಕಳಿಸೋ ಸಂಪ್ರದಾಯ ಬಂದಿದೆ. ಏನ್ ಜಾಸ್ತಿ ಏನೂ ಇಲ್ಲಪ್ಪ. ನನ್ನ ಚಿಕ್ಕ ವಯಸ್ಸಲ್ಲೆಲ್ಲ ನಾವು ಬಿಟ್ಟ ಸ್ಥಳ ತುಂಬಿರಿ ಅಂತ ಬರೀತಿದ್ವಲ್ಲ, ಹಂಗೆ ನಿಂಗೊಂದು 2 ಬಿಟ್ಟ ಸ್ಥಳ ಕೇಳ್ತೀನಿ, ನೀವು ತುಂಬಿರಿ, ತುಂಬಿಸ್ಕೊಳ್ಳಿ, ಏನಾರ ಮಾಡ್ಕೊಳ್ಳಿ. ಓಕೆ. ಊಟ ಬಲ್ಲವನಿಗೆ ರೋಗವಿಲ್ಲ, ENT ಕ್ಲಿನಿಕ್ ಹೋದವರಿಗೆ ಡ್ಯಾಶ್ ಇಲ್ಲ, ಮನೋರಂಜನೆಗೆ ಕೊರತೆ ಇಲ್ಲ. ಥ್ಯಾಂಕ್ಸ್ ಕೀರ್ತಿಯಣ್ಣ. ನಾನು ಬೇರೆ ಬಂದ್ಬಿಟ್ಟಿದ್ದೆ, ಏನು ಹೇಳ್ತಾನೋ ಏನೋ ಅಂತ ಹೇಳ್ಬಿಟ್ಟೆ. ನಿಜವಾಗ್ಲೂ ಮಾನ ಮರ್ಯಾದೆ ಇಲ್ಲ, ಹಂಗೇನಾರು ಹೇಳ್ಬಿಟ್ರೆ ನಾನು ಹೋಗಿದ್ನಲ್ಲ, ಹಿಂಗೆ ಅಂದ್ಬಿಟ್ನಲ್ಲ ಅನ್ಸ್ಬಿಡೋದು ನನಗೆ.
ಮನೋರಂಜನೆಗೆ ಕೊರತೆ ಇಲ್ಲ, ತುಂಬ ಒಳ್ಳೆ. ಅಲ್ಲ, ಎತ್ತು ಏರಿಗೆ ಎಳೆದ್ರೆ ಎಮ್ಮೆ ನೀರಿಗೆ ಇಳಿತದೆ. ಹಾಂ, ಕೀರ್ತಿ ಯಾರನ್ನ ಎಳಿತಾರೆ? ಜನಗಳನ್ನೇ ಎಳೆದು ಬಿಡ್ತೀರಾ? ಯಾಕೆ? ಬನ್ನಿ, ಯಾವಾಗಲೂ ಸ್ಟ್ರೆಸ್ಸಲ್ಲಿ ಇರ್ತೀರಾ, ಕೆಲಸದ ಬ್ಯುಸಿಲಿ ಇರ್ತೀರಾ, ಪ್ರೆಷರಲ್ಲಿ ಇರ್ತೀರಾ, ನೋಡಿ ಒಳ್ಳೊಳ್ಳೆ ಮನೋರಂಜನೆ ಇದೆ. ಲಾಸ್ಟ್ ಒಂದು ಬಿಟ್ಟು ಹಸ್ತಾಳೆ. ಅಜ್ಜಿಗೆ ಅರಿವೆ ಚಿಂತೆ, ಮೊಮ್ಮಗಳಿಗೆ ಮದುವೆ ಚಿಂತೆ, ಕೀರ್ತಿಗೆ ಡ್ಯಾಶ್ ಚಿಂತೆ. ನಾಳೆ ಬೆಳಗ್ಗೆ ಯಾರನ್ನು ಕರೆಯೋದಪ್ಪ, ಏನು ಹೊಸದು ಮಾಡೋದಪ್ಪ ಅಂತ ಚಿಂತೆ. ಏನು ಹೊಸದು ಮಾಡೋದಪ್ಪ? ತುಂಬ ಎಲ್ಲರೂ ಟಚ್ ಅಲ್ಲ ಅವ್ರೆ, ಯಾರನ್ನೋ ಒಬ್ರು ಟಚ್ ಮಾಡ್ತೀಯ ಅಲ್ವಾ? ಟಚಲ್ಲಿ ಇರೋರ್ನೆಲ್ಲ ಟಚ್ ಮಾಡಿದ್ರೆ ವರ್ಕ್ ಆಗಲ್ಲ. ಸೊ ಈಗ ಬಾಣಂತನ ಮುಗಿಸಿ ಲವಲವಿಕೆಯಿಂದ ಇರುವಂಥ ನಯನ ಅವರಿಗೆ ಬಾಂಡ್ಲಿಲಿ ಬೇಡ, ಮುಗಿಸಿದೀನ ಈಗ ಬಾಂಡ್ಲಿಲಿ ಬೇಡ, ಪ್ಲೇಟಲ್ಲಿ ಹಾಕ್ಕೊಡೋಣ ಅಂತ ಒಂದು ಸಣ್ಣ, ಅವರು ಡಿಸರ್ವಿಂಗ್ ಇಲ್ಲದೆ ಇದ್ರು ಒಂದು ಸಣ್ಣ ಮರ್ಯಾದೆ. ಡಿಸರ್ವಿಂಗ್ ಇಲ್ಲದೆ ಇದ್ರು ಸಣ್ಣ ಮರ್ಯಾದೆ. ಥ್ಯಾಂಕ್ ಯು ಸೋ ಮಚ್. ತುಂಬ ದಿನ ಆಗಿದೆ ನಾವಿಬ್ರು ಸಿಕ್ಕಿ. ಸೊ ಈ ಬನ್ ಮಸ್ಕಾ ನಮ್ಮಿಬ್ಬರ ಭೇಟಿಗೆ ಒಂದು ಕಾರಣ ಆಯಿತು ಅಂತ ಯಾಕೆ ಅನ್ಕೋಬಾರ್ದು. ಈ ಕಡೆ ಬನ್ನಿ ತಿನ್ನಿ, ಈ ಕಡೆ ಬನ್ನ ತಿಂತೀನಿ. ಆ್ಯಕ್ಚುಲಿ ಒಂದೇ ಬನ್ನನ ಕಚ್ಕೊಂಡು ತಿನ್ಬೋದಿತ್ತು, ಬಟ್ ನಿನಗೆ ಅಷ್ಟೇ ರಸಿಕತನ ಇಲ್ಲ ಅಂತ ನನಗೆ ಗೊತ್ತು. ಓಕೆ, ಇಲ್ಲ, ಒಂದೇ ಬನ್ನ ಕಟ್ಕೊಂಡು ತಿನ್ನೋಣ. ನೀನು ಆ ಬನ್ನ ಕಟ್ಕೊಂಡು ನಾನು ಈ ಬನ್ನ ಕಟ್ಕೊಂಡು. ಆ್ಯಕ್ಚುಲಿ ಅದೇನೋ ಇದೇನು ಹಾಕೋದಲ್ಲ, ಕಂಡೆನ್ಸ್ ಮಿಲ್ಕ್ ಬೊಂಬಾಟಾಗಿದೆ. ಈ ಸಾಮಾನ್ಯ ಈ ಬನ್ ಮಸ್ಕ ಮಾಡೋದು ಇದೂ ನಿಮ್ಗೆ ಏನಾದ್ರು ಕಷ್ಟ ಅಂತ ಅನ್ಸಿದ್ರೆ ಇನ್ನೂ ಒಂದು ಸಿಂಪಲ್ ಮೆಥಡ್ ಇದೆ. ಏನು? ಡೈರೆಕ್ಟ್ ಹೋಗಿ ಯಾವ್ದಾದ್ರು ಒಳ್ಳೆ ಬೇಕರಿ ತೊಗೊಂಡು ತಿನ್ಬಿಡ್ಬೋದು. ನಿಜವಾಗ್ಲೂ ಏನೋ ಎಕ್ಸ್ಟ್ರಾಡಿನರಿ ಹೇಳಕ್ ಬರ್ತೀನಿ ಅನ್ಕೊಂಡೆ. ಓಕೆ ಫೈನ್, ಮುಗೀತಾ ನಿನ್ ಕಿತಾಪತಿ ಅಲ್ಲ, ಬಟ್ ಬನ್ ಮಸ್ಕಾ ವಾಸ್ ರಿಯಲಿ ಸೂಪರ್. ಬನ್ ಮಸ್ಕಾ ಮಾಡುವ ವಿಧಾನ: ಬನ್ಗಳನ್ನು ತೆಗೆದುಕೊಂಡು ಮಧ್ಯಭಾಗವನ್ನು ಸೀಳಿ ಇಟ್ಟುಕೊಳ್ಳಿ. 1 ಬೌಲ್ಗೆ 2 ಟೇಬಲ್ ಸ್ಪೂನ್ ಕಂಡೆನ್ಸ್ ಮಿಲ್ಕ್, 4 ಚಮಚ ಬೆಣ್ಣೆ ಹಾಕಿ ಮಿಕ್ಸ್ ಮಾಡಿ. ಮೊದಲೇ ಸೀಳಿಕೊಂಡ ಬನ್ ಮಧ್ಯಭಾಗಕ್ಕೆ ಮಿಶ್ರಣವನ್ನು ಲೇಪಿಸಿ, ಮಿಶ್ರಣದ ಮೇಲೆ ಗುಲ್ಕನ್ ಹಾಕಿ ಬನ್ ಕ್ಲೋಸ್ ಮಾಡಿದರೆ ಈಗ ಬನ್ ಮಸ್ಕಾ ಸವಿಯಲು ಸಿದ್ಧ. ನಮ್ಮ ಕಿಚನ್ ಅಲ್ಲಿ ಬನ್ ಮಸ್ಕಾನ ಮಾಡೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಸೊ ಕೀರ್ತಿ ಅಣ್ಣ, ನನಗೋಸ್ಕರ ಬನ್ ಮಸ್ಕಾ ಮಾಡಿಕೊಟ್ಟಿದ್ದೀರಾ, ನಿಮಗೋಸ್ಕರ ನಾವೇನಾರು ಕೊಡಬೇಕಲ್ವಾ? ಈ ಒಂದು ಮನಿ ಪ್ಲಾಂಟ್ನ ಯಾವಾಗಲೂ ನಿಮ್ಮ ಬದುಕು ಸ್ವಚ್ಛವಾಗಿ ಹಚ್ಚ ಹಸಿರಾಗಿರಲಿ ಅಂತ ಕೇಳ್ಕೊತಾ ನಮ್ಮ ಕಡೆಯಿಂದ ಕೊಡ್ತಾರೆ ಒಂದು ಚಿಕ್ಕ ನೆನಪಿನ ಕಾಣಿಕೆ. ಥ್ಯಾಂಕ್ ಯು, ಖುಷಿ ಆಯಿತು. ಕ್ಯೂ ಬಾಯ್. ಓಕೆ, ಇವತ್ತು ನಮಗೆ ಅದ್ಭುತವಾದ ಅಡುಗೆನ ಹೇಳ್ಕೊಡೋದಕ್ಕೆ ತಿಪಟೂರಿನಿಂದ ಗೌರಮ್ಮ ಅವರು ಬಂದಿದ್ದಾರೆ. ಸೊ ಪ್ಲೀಸ್ ವೆಲ್ಕಮ್ ಗೌರಮ್ಮ. ಪೂರ್ತಿ ಹೆಸರೇನು? ಗೌರಮ್ಮ. ಅಷ್ಟೇನಾ? ನಿಮ್ಮ ಯಜಮಾನ್ರು? ರಾಜಶೇಖರ್. ಅದು ಹೇಳ್ಬೇಕು, ಗೌರಮ್ಮ ರಾಜಶೇಖರ್. ನಿಮಗೆ ಮದುವೆ ಆಗಿದ್ರೆ ನಮ್ಗೆ ಹೆಂಗೆ ಗೊತ್ತಾಗುತ್ತೆ? ನೀವಿನ್ನೂ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಅಂತ ನಾವು ಅನ್ಕೋತೀವಪ್ಪ ನೀವು ಮಾತಾಡೋದು ನೋಡ್ಬಿಟ್ಟು. ನಮ್ಮ ಅಡುಗೆ ಮನೆಗೆ ಸ್ವಾಗತ. ಯಾಕೆ ಭಯನಾ? ಇಲ್ಲ, ಭಯ ಇಲ್ಲ. ನಾನು ತಪ್ಪಿಕೊಟ್ರೆ ಸರಿ ಹೋಗುತ್ತಿಲ್ಲ. ಓಕೆನಾ ಇವಾಗ? ಧೈರ್ಯ ಬಂತಾ? ಧೈರ್ಯ ಬಂತು. ಸೂಪರ್. ಏನ್ ಮಾಡ್ತೀರಾ ಇವತ್ತು ನಮಗೋಸ್ಕರ ನೀವು? ಇವತ್ತು ಅಳಸಂಡೆ ಕಾಳಿನೂ ಅಥವಾ ಮಿಕ್ಸ್ ತರಕಾರಿ ಸಾಗು. ಅಳಸಂಡೆ ಕಾಳಿಂದು ಮಿಕ್ಸ್ ತರಕಾರಿ ಸಾಗು. ಗೌರಮ್ಮ, ಫಸ್ಟ್ ಏನು ಬೇಕಮ್ಮ? ಕುಕ್ಕರ್ ನೋಡಮ್ಮ, ನಿಮ್ಮ ಎಡಗಡೆ ಐತಮ್ಮ. ಸೂಪರ್. ಲೆಸನ್ ನಂಬರ್ 1 ಏನ್ ಮಾಡ್ಬೇಕು? ಸ್ಟವ್ ಹಚ್ಬೇಕು. ವೆರಿ ಗುಡ್, ಐ ಲವ್ ಯು ಗೌರಮ್ಮ. ಓಕೆ, ಸೊ ಗೌರಮ್ಮ ಅವರೇ, ನಮ್ಮ ಕಿಚನಲ್ಲಿ ನಾವು ಯಾವತ್ತೂ ಒಳ್ಳೆ ಆರೋಗ್ಯಕ್ಕಾಗಿ ಬಳಸ್ತೀವಿ ಫ್ರೀಡಮ್ ರಿಫೈನ್ ಸನ್ಫ್ಲವರ್ ಆಯಿಲ್. ನಮ್ಮ ಫ್ರೀಡಮ್ ರಿಫೈನ್ ಸನ್ಫ್ಲವರ್ ಆಯಿಲ್ ಇಲ್ಲ. ಸೊ ಈ ಆಯಿಲ್ಲು ನಮ್ಮ ಜೆಮಿನಿ ಎಡಿಬಲ್ ಆ್ಯಂಡ್ ಫಾಟ್ಸ್ ಇಂಡಿಯಾ ಲಿಮಿಟೆಡ್ ಕಂಪನಿ ಅವ್ರದ್ದು. ಈ ಕಂಪನಿಯಲ್ಲಿ ಸಾಕಷ್ಟು ಹೆಲ್ದಿ ಆಯಿಲ್ಸ್ ಇದೆ, ಲೈಕ್ ಫ್ರೀಡಮ್ ರಿಫೈನ್ ಸನ್ಫ್ಲವರ್ ಆಯಿಲ್ ಇರಬಹುದು. ಸೊ ಅದು ನಾವು ಬಳಸ್ತಾ ಇರುವಂಥ ಆಯಿಲ್. ಫ್ರೀಡಮ್ ರಿಫೈನ್ಡ್ ರೈಸ್ ಬ್ರಾನ್ ಆಯಿಲ್, ಹಾಗೆ ಫ್ರೀಡಮ್ ಕಚ್ಚಿಗಾನಿ ಮಸ್ಟರ್ಡ್ ಆಯಿಲ್, ಫ್ರೀಡಮ್ ಗ್ರೌಂಡ್ನಟ್ ಆಯಿಲ್, ಈ ಥರದ್ದು ಡಿಫ್ರೆಂಟ್ ಆಗಿರುವಂಥ ಆಯಿಲ್ಗಳು ಸಿಗುತ್ತೆ. ಹಾಗೆ ಈ ಆಯಿಲ್ನ ಬಳಸಿ ನಾವು ಮಾಡಿದಂಥ ಅಡುಗೆನ ಗಿಲ್ಟ್ ಫ್ರೀ ಆಗಿ ತಿನ್ಬೋದು. ಯಾಕೆ ಅಂತಂದರೆ ಸ್ವತಃ ಬ್ರ್ಯಾಂಡೇ ಹೇಳುತ್ತೆ ನಮಗೆ ಫ್ರೀಡಮ್ ಟು ಈಟ್, ಫ್ರೀಡಮ್ ಟು ಎಂಜಾಯ್ ಅಂತ ಹೇಳಿ. ಫ್ರೀಡಮ್ ರಿಫೈನ್ ಸನ್ಫ್ಲವರ್ ಆಯಿಲ್ ಬಂದ್ಬಿಟ್ಟು ಇಂಡಿಯಾದಲ್ಲೇ ಅತಿ ಹೆಚ್ಚು ಸೇಲ್ ಆಗ್ತಾ ಇರುವಂಥ ಆಯಿಲ್. ಇದು ಆಕ್ಚುಲಿ ತುಂಬಾ ಮಾಡರ್ನ್ ಫೆಸಿಲಿಟಿಲಿ ಪ್ರಿಪೇರ್ ಆಗುತ್ತೆ ವಿತೌಟ್ ಹ್ಯೂಮನ್ ಟಚ್. ಇನ್ನೊಂದು ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ ಇದು ಕಡಿಮೆ ಆಯಿಲ್ ಅಲ್ಲಿ ಜಾಸ್ತಿ ಕುಕ್ ಮಾಡಬಹುದು. ಸೊ ನಾನು ನನ್ನ ಅಡುಗೆ ಮನೇಲಿ ಇಟ್ಟಿರುವಂತಹ ಸ್ಪೆಷಲ್ ಇಂಗ್ರೀಡಿಯೆಂಟ್ ಅಂದ್ರೆ ಇದೆ ಫ್ರೀಡಮ್ ರಿಫೈನ್ ಸನ್ಫ್ಲವರ್ ಆಯಿಲ್ ಅಂತ.
ಎಣ್ಣೆ ಕಾಯ್ಬೇಕು. ಕಾಯ್ಬೇಕು. ಎಷ್ಟೊತ್ತಿಗೂ ಎಣ್ಣೆ ಕಾಯ್ಬೇಕಾ, ಎಣ್ಣೆ ಕಾಯಕ್ ನಾವು ಕಾಯ್ಬೇಕಾ? ನಾವು ಕಾಯ್ಬೇಕು ಎಣ್ಣೆ ನಾವು ಕಾಯ್ಬೇಕು ಎಣ್ಣೆ ಕಾಯ್. ಓದಿದ್ದೀರಾ ನೀವು? ನಾವು ಓದಿಲ್ಲ ಜಾಸ್ತಿ. ಎಷ್ಟು ಓದಿದ್ದೀರಾ? 5. 5ನೇ ಕ್ಲಾಸ್. ಅಯ್ಯೋ ಸಾಕು, 5ನೇ ಕ್ಲಾಸ್ ಓದಿದ್ರೆ ಅವಾಗ ಹಳ್ಳಿಲಿ ಓದಿದೆ ಅಷ್ಟೇ, ಕಳಿಸ್ತಿರ್ಲಿಲ್ವಲ್ಲ ಅವಾಗ. ಯಾವ ಹಳ್ಳಿಲಿ? ತಿಪ್ಟೂರು. ತಿಪ್ಟೂರಲ್ಲಿ. ಯಾಕೆ ಕಳಿಸ್ತಿಲ್ಲ? ಕಳಿಸ್ತಿರ್ಲಿಲ್ಲ ಹೆಣ್ಮಕ್ಳನ್ನ ಓದಕ್ಕೆ. ಹೌದಾ? ಅವಾಗಂದ್ರೆ 1 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕಲ್ಲ. 1 ಕಿಲೋಮೀಟರ್ ಇವಾಗೆಲ್ಲ ಡಾಕ್ಟರ್ಗಳು ದಿನಕ್ಕೆ 10 ಕಿಲೋಮೀಟರ್ ನಡ್ಕೊಂಡು ಹೋಗಿ ಇವಾಗ ಕಳಿಸ್ತಾರೆ, ಅವಾಗ ಕಳಿಸ್ತಿರ್ಲಿಲ್ಲ ಹೆಣ್ಮಕ್ಳು ಹೊರಗಡೆ ಎಲ್ಲ. ನೀವು ಗಲಾಟೆ ಮಾಡ್ಬೇಕಾಗಿತ್ತು ನಾನು ಓದ್ಬೇಕು ಅಂತ. ಅಮ್ಮ ಎಣ್ಣೆ ಕಾದಿದ್ಯಾ? ಕಾದಿದೆ. ಏನ್ ಹಾಕ್ಬಿಡೋಣ ನೆಕ್ಸ್ಟ್? ಫಸ್ಟಿಗೆ ಅಳಸಂದಿ ಕಾಳು ಹಾಕೊಂಡ್ಬಿಡದ? ಕಾಳು, ತರಕಾರಿ. ಎಷ್ಟು ಹಾಕೋಬೇಕು? ಅರ್ಧ ಲೋಟ ಹಾಕ್ಬೇಕು. ಅರ್ಧ ಲೋಟ. ಕ್ಯಾರೆಟ್ ಅರ್ಧ ಲೋಟದಲ್ಲಿ. ಎಲ್ಲ ಕಲರ್ ಕಲರ್ ತರಕಾರಿ. ಬೀನ್ಸು ಇದೆಷ್ಟು? ಅರ್ಧ ಲೋಟ ಇದೆ. ನಿಮಗೋಸ್ಕರ ಬಾಡಿಸ್ಲಾ? ನಿಮ್ಗೆ ಈ ಥರ ಕಿಚನಲ್ಲಿ ನನಗಿಂತ ಸಖತ್ತಾಗಿ ಯಾರು ಹೆಲ್ಪ್ ಮಾಡ್ಕೊಡ್ತಾರೆ? ಇವಾಗ ಇಷ್ಟು ರುಬ್ಬಕ್ಕೆ ಹಾಕ್ಬೇಕು ಇದೆಲ್ಲ. ವಾಕೆ ನಾನೇನೋ ಕೇಳಿದೆ, ನೀವು ಹೇಳಲೇ ಇಲ್ಲ. ಏನು ನನಗಿಂತ ಚೆನ್ನಾಗಿ ಈ ಥರ ನಿಮಗೆ ಕಿಚನಲ್ಲಿ ಮನೇಲಿ ಯಾರು ಹೆಲ್ಪ್ ಮಾಡ್ತಾರೆ? ನಮ್ಮ ಮಗ ಸೊಸೆ. ಒಬ್ಬ ನಿಮಗೆ ಮಗ ಸೊಸೆ ಇರೋಷ್ಟು ದೊಡ್ಡವರ ನೀವು? ನೋಡಕ್ಕೆ ಹೆಂಗ ಕಾಣ್ತೀರಾ? ನಾನು ನೋಡಿ ಮೊಮ್ಮಗನೂ ಇದ್ದಾನೆ 8 ವರ್ಷದನು. 8 ವರ್ಷದ ಮೊಮ್ಮಗ ಇದ್ದಾನೆ ನಿಮಗೆ? ಓಕೆ, ಸೊ ಗ್ರೈಂಡ್ ಮಾಡ್ಕೊಳಕ್ಕೆ ಏನೇನು ತಗೋಬೇಕು? ಈರುಳ್ಳಿ 1 ಕಪ್ ಈರುಳ್ಳಿ, ಮತ್ತೆ ಟೊಮ್ಯಾಟೊ ಫುಲ್ ಹಾಕೋಬೇಕಾ? ಬೇಡ ಹಾಫ್ ಸಾಕು. ಅಷ್ಟು ಬೇಕು. ಕೊಬ್ಬರಿ, ಕಾಯಿ. ಸೊ ಇದು 3 ರುಬ್ಕೋಬೇಕಾ ಈಗ? ಓಕೆ. ಇವಾಗ ಖಾರ ಪುಡಿ ಹಾಕೋಬೇಕು. ಏನು ಮಾಡೋದು ಈಗ ಆಂಟಿ? ಮೊಮ್ಮಕ್ಳು ಬೇರೆ ಇವಾಗ ಮೊಮ್ಮಗ ರಜೆ ಇರುತ್ತೆ. ಅಯ್ಯೋ ಅಕ್ಕ ಹೇಳ್ಬಿಟ್ಟು ಹಾಕ್ಬೇಕಕ್ಕ ಎಲ್ಲ. ಓಕೆ, ಇವಾಗ ಏನೇನು ಹಾಕಿದ್ರಿ ಇದಕ್ಕೆ? ಖಾರದ ಪುಡಿ ಎಷ್ಟು ಹಾಕಿದ್ರಿ? 1 ಸ್ಪೂನು. 1 ಸ್ಪೂನು. ಅರಿಶಿನ 1 ಅರ್ಧ ಚಮಚೆ. ಜೀರಿಗೆ ಹಾಕಿದ್ದಾರೆ 1 ಅರ್ಧ ಚಮಚೆ. 1 ಪೂರ್ತಿ ಸ್ಪೂನ್ ಉಪ್ಪು. ಓಕೆ, ಏನ್ ಮಾಡೋಣ? ಪೇಸ್ಟ್ ಮಾಡಿರೋದ ಹಾಕ್ಲಮ್ಮ? ಹಾಕಿ. ಈಗ ನಾವು ಆಕ್ಚುಲಿ ಈರುಳ್ಳಿ, ಟೊಮ್ಯಾಟೊ, ಬೆಳ್ಳುಳ್ಳಿ ಹಾಗೆ ಕೊಬ್ಬರಿ ಪೇಸ್ಟ್ನ ಒಂಚೂರು ನೀರು ಹಾಕ್ಬಿಟ್ಟು ಗುರುಗುರು ಮಾಡಲಾ? ಇದು ಹಸಿ ವಾಸನೆ ಹೋಗೋವರೆಗೂ ಬೇಯಿಸ್ಕೋಬೇಕಾ? ಹಂಗೆ. ಸೂಪರ್. ಏನು ಹಾಕ್ತಿದ್ದೀರಾ ಅದಕ್ಕೆ? ಧನ್ಯ. ಓಕೆ, 2 ಚಮಚ ಧನ್ಯ ಹಾಕಿ ಮಿಕ್ಸ್ ಮಾಡಿಕೊಳ್ಳಬೇಕು. ಇದು ಬೇಯಿಸ್ಕೊಂಡ್ಮೇಲೆ ಧನ್ಯ ಹಾಕದಾ? ಧನ್ಯ. ಫ್ರೆಶ್ ಕ್ರೀಮ್. ಮೊಸರು. ವಾವ್, ಏನು ಫುಲ್ ಕ್ರೀಮಿ ಥರ ಮಾಡ್ತಿದ್ದೀರಾ ಸಾಗುನ? ಎಷ್ಟು ಹಾಕೋದು ಮೊಸರನ್ನ? 1 ಹಾಫ್ ಬೌಲ್ ಹಾಕಬೇಕಾ? ಓಕೆ, ಎಷ್ಟು ಚೆನ್ನಾಗಿ ಕಲಿಸ್ತೀನಿ ನಾನು. ಕಲಿಸೋದ್ರಿಂದ ನಿಮ್ಮ ಅಡುಗೆ ಇನ್ನೂ ಸಖತ್ತಾಗುತ್ತೆ. ಆಂಟಿ ಇವಾಗ ಇದನ್ನು ಟ್ರಾನ್ಸ್ಫರ್ ಮಾಡೋಣ. ಮಾಡಿ. ಎಷ್ಟು ಹಾಕ್ಕೊಂಡ್ರಿ ತುಪ್ಪನ? ತುಪ್ಪ 2 ಸ್ಪೂನು. ತುಪ್ಪ ಕಾದಿದೆ. ಏನು ಹಾಕೋಣ? ಓಕೆ, ಸೂಪರ್. ಇವತ್ತು ನಮ್ಮ ಗೌರಮ್ಮ ಮೇಡಮ್ ಅವರು ಅವರ ಅಡುಗೆ ಉಪಯೋಗಿಸ್ತಾ ಇದ್ದಾರೆ ನಮ್ಮ SSP ಹಿಂಗು. ಅದಕ್ಕೆ ಹಾಕ್ಬೇಕಾ? ಆಹಾ, ತುಪ್ಪ ಏನು ಘಮ ಘಮ ಅಂತಿದೆ ಅಲ್ವಾ? ಅಲಸಂಡೆ ಕಾಳು ಮಿಕ್ಸ್ ತರಕಾರಿ ಸಾಗು ರೆಡಿ ಇದೆ. ಟೇಸ್ಟ್ ನೋಡಿ. ಹಳಸಂದೆ ಕಾಳು ಮಿಕ್ಸ್ ತರಕಾರಿ ಸಾಗು. ಓಕೆ, ಸೂಪರಾಗಿ ಮಾಡಿರ. ಆ್ಯಕ್ಚುಲಿ ಇದ್ರ ಮೇಲ್ಗಡೆ ತುಪ್ಪದ್ರಲ್ಲೇನೋ ಖಾರದ ಪುಡಿ ಎಲ್ಲ ಹಾಕಿ ಹಿಂಗು ಹಾಕ್ಬಿಟ್ಟು ಸುಮ್ಮನೆ ಹಾಗೆ ಅಂತ ಹಾಕಿದ್ದಾರೆ. ಸಕ್ಕತ್ತಾಗಿದೆ ಫ್ರೇಗ್ರೆನ್ಸು. ಟೇಸ್ಟ್ ಮಾಡೋಣ. ವಾವ್, ಏನಮ್ಮ ಸ್ಪೈಸಿ ಆಗಿದೆ. ತರಕಾರಿ ಎಲ್ಲ ಕುರುಮ್ ಅಂತ ಇದೆ, ಒಂಥರ ಕ್ರಂಚಿಯಾಗಿ. ಇದೆಲ್ಲ ಸಿಟಿ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ. ಚಪಾತಿಗೆ, ರೊಟ್ಟಿಗೆಲ್ಲ ಸೂಪರ್ ಆಗಿದೆ.
ಅಲಸಂದೆ ತರಕಾರಿ ಸಾಗು ಮಾಡುವ ವಿಧಾನ. ಕುಕ್ಕರ್ಗೆ ಸ್ವಲ್ಪ ಅಡುಗೆ ಎಣ್ಣೆ ಹಾಕಿ ಬಿಸಿಯಾಗಲು ಬಿಡಿ. ಎಣ್ಣೆ ಬಿಸಿಯಾದ ಬಳಿಕ ಅರ್ಧ ಕಪ್ ಮೊಳಕೆ ಕಟ್ಟಿದ ಅಲಸಂದೆ ಕಾಳು, ಅರ್ಧ ಕಪ್ ಸಣ್ಣಗೆ ಹೆಚ್ಚಿದ ಕ್ಯಾರೆಟ್, ಅರ್ಧ ಕಪ್ ಸಣ್ಣಗೆ ಹೆಚ್ಚಿದ ಬೀನ್ಸ್ ಹಾಕಿಕೊಂಡು ಎಣ್ಣೆಯಲ್ಲಿ 1-2 ನಿಮಿಷ ಚೆನ್ನಾಗಿ ಬಾಡಿಸಿಕೊಂಡ ನಂತರ 1 ಚಮಚ ಅಚ್ಚ ಖಾರದ ಪುಡಿ, ಅರ್ಧ ಚಮಚ ಜೀರಿಗೆ, ಅರ್ಧ ಚಮಚ ಅರಿಶಿನ ಪುಡಿ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಸಾಲೆ ಪದಾರ್ಥಗಳು ತರಕಾರಿಗೆ ಚೆನ್ನಾಗಿ ಹಿಡಿಯುವಂತೆ ಒಮ್ಮೆ ಕೈಯಾಡಿಸಿ ಬೇಯಲು ಬಿಡಿ. ಈಗ ಮಿಕ್ಸಿ ಜಾರಿಗೆ 1 ಕಪ್ ಹೆಚ್ಚಿದ ಈರುಳ್ಳಿ, ಅರ್ಧ ಕಪ್ ಟೊಮ್ಯಾಟೊ ಹಾಗೂ ಅರ್ಧ ಕಪ್ ತುರಿದ ಒಣಕೊಬ್ಬರಿ ಹಾಕಿ 10 ಎಸಳು ಬೆಳ್ಳುಳ್ಳಿ ಸೇರಿಸಿ ನುಣ್ಣಗೆ ಪೇಸ್ಟ್ ಮಾಡಿಕೊಳ್ಳಿ. ರುಬ್ಬಿಕೊಂಡ ಮಸಾಲೆಯನ್ನು ಕುಕ್ಕರ್ನಲ್ಲಿರುವ ತರಕಾರಿಗಳಿಗೆ ಸೇರಿಸಿ ಚೆನ್ನಾಗಿ ಮಿಶ್ರಣ ಮಾಡಿ ಕುಕ್ಕರ್ ಮುಚ್ಚಳ ಮುಚ್ಚಿ ಸಣ್ಣ ಉರಿಯಲ್ಲಿ 2 ವಿಸಲ್ ಕೂಗಿಸಿಕೊಳ್ಳಿ. ಬೆಂದ ಅಲಸಂದೆ ತರಕಾರಿಗಳಿಗೆ 1 ಚಮಚ ಧನಿಯಾ ಪುಡಿ, 2 ಚಮಚ ಫ್ರೆಶ್ ಕ್ರೀಮ್, ಅರ್ಧ ಬೌಲ್ ಮೊಸರು ಹಾಕಿ ಸಣ್ಣ ಉರಿಯಲ್ಲಿ ಮಿಕ್ಸ್ ಮಾಡಿಕೊಳ್ಳಿ. ಮಸಾಲೆ ತರಕಾರಿಯೊಂದಿಗೆ ಹೊಂದಿಕೊಂಡ ನಂತರ ಬಾಣಲಿಯಲ್ಲಿ 1 ಚಮಚ ತುಪ್ಪ ಹಾಕಿ ತುಪ್ಪ ಸ್ವಲ್ಪ ಕಾದ ನಂತರ ಸ್ವಲ್ಪ ಇಂಗು ಹಾಗೂ 1 ಚಿಟಿಕೆ ಅಚ್ಚ ಖಾರದ ಪುಡಿ ಹಾಕಿ ಬೆಂದ ಅಲಸಂದೆ ತರಕಾರಿ ಸಾಗುಗೆ ಸೇರಿಸಿದರೆ ಅಲಸಂದೆ ತರಕಾರಿ ಸಾಗು ಸವಿಯಲು ಸಿದ್ಧ. ಗೌರಮ್ಮ ಅವರೇ, ಥ್ಯಾಂಕ್ ಯು ಸೋ ಮಚ್. ನಮ್ಮ ಕಿಚನ್ಗೆ ಬಂದು ಅದ್ಭುತವಾದ ಸಾಗುನ ಮಾಡಿ ತೋರಿಸಿದ್ದಕ್ಕಾಗಿ. ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು. ಆ ತುಪ್ಪದ ಫ್ಲೇವರು, ಆ ಕುರುಮ್ ಅನ್ನೋ ತರಕಾರಿ ನನಗಂತೂ ಪರ್ಸನಲ್ ಫೇವ್ರೇಟ್, ತುಂಬ ಇಷ್ಟ ಆಯಿತು. ಓಕೆ, ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕಾಗಿ. Thank you. ಸೊ ನೀವು ನಮ್ಮ ಹೊಟ್ಟೆ ತುಂಬಿಸಿದ್ದೀರಾ, ಹಾಗಾಗಿ ನಾವು ಕೂಡ ನಿಮಗೆ ಯಾವಾಗಲೂ ನಿಮ್ಮ ಲೈಫ್ ಹಚ್ಚ ಹಸಿರಾಗಿರಲಿ, ಹೀಗೆ ನಗ್ನಗ್ತಾ ಇರಿ. ನಮ್ಮ ಕಡೆಯಿಂದ ಒಂದು ಚಿಕ್ಕ ಕಾಣಿಕೆ. ಥ್ಯಾಂಕ್ ಯು. ಇವತ್ತು ಯಾವ ಮನೆ ಮದ್ದನ್ನ ನಮಗೆ ಪರಿಚಯಿಸೋದಕ್ಕೆ ಬರ್ತಾ ಇದ್ದಾರೆ ಅಂತ ನೋಡೋಣ. ಸೊ ಪ್ಲೀಸ್ ವೆಲ್ಕಮ್ ಔಷಧಿ ರಹಿತ ಚಿಕಿತ್ಸಾ ತಜ್ಞರು ಡಾಕ್ಟರ್ ಅಪೂರ್ವಿ ಜಯರಾಜ್. ಇವತ್ತು ನಮ್ಮ ವೀಕ್ಷಕರಿಗೆ ಯಾವ ಸಿಂಪಲ್ ಮನೆ ಮದ್ದನ್ನ ತೋರ್ಸಕ್ ಬಂದಿದ್ದೀರಾ? ನೈನಾ ಅವರೇ, ತುಂಬ ಜನಕ್ಕೆ ವೀಕ್ನೆಸ್ ಇಂದ ಅಥವಾ ಎನರ್ಜಿ ಕಮ್ಮಿ ಆಯಿತು ಅಥವಾ ನ್ಯೂಟ್ರಿಷನ್ ಡೆಫಿಷಿಯನ್ಸಿಯಿಂದ ಯೂಶಲಿ ಬೆನ್ನೋವಿನ ಸಮಸ್ಯೆ ಅಥವಾ ಲೋವರ್ ಬ್ಯಾಕ್ ಎಸ್ಪೆಷಲಿ ತುಂಬ ಅನುಭವಿಸ್ತಾರೆ. ಅದರಲ್ಲೂ ಹೆಣ್ಮಕ್ಳು ಒಂದು ಹೆರಿಗೆ ಆದಮೇಲೆ ಅಲ್ಲೇನೋ ಒಂದು ಶಕ್ತಿನೇ ಇಲ್ವೇನೋ, ತುಂಬ ಹೊತ್ತು ಅಡುಗೆ ಮನೇಲಿ ನಿಂತ್ಕೊಳ್ಳೋಕ್ಕೂ ಆಗಲ್ವೇನೋ ಅನ್ನೋ ಥರ ಕಷ್ಟ ಅನುಭವಿಸ್ತಾರೆ. ಸೊ ಇವತ್ತು ಒಂದು ತುಂಬ ಸೂಪರ್ ಸ್ಪೆಷಲ್ ಪುಷ್ಟಿ ಪೌಡರ್ ಹೇಳ್ಕೊಡ್ತೀನಿ ಲೋವರ್ ಬ್ಯಾಕ್ ಪೇನ ಗುಣ ಮಾಡಿಸೋದಕ್ಕೆ. ಸೊ ಬನ್ನಿ ನಯನ ಅವರೇ, ಪುಷ್ಟಿ ಪುಡಿಯನ್ನು ಮಾಡೋಣ. ತುಂಬ ಸುಲಭವಾದದ್ದು ಆ್ಯಂಡ್ ಒಮ್ಮೆ ಮಾಡಿಟ್ಕೊಂಡ್ರೆ ತುಂಬ ದಿನ ಅದನ್ನು ಬಳಕೆಯನ್ನು ಮಾಡಬಹುದು. ನಾವು 50 ಗ್ರಾಮ್ ಲೆಕ್ಕದಲ್ಲಾದರೂ ತೊಗೊಳ್ಬಹುದು, 100 ಗ್ರಾಮ್ ಲೆಕ್ಕದಲ್ಲಾದರೂ ತೊಗೊಳ್ಬಹುದು. ಇಲ್ಲಿ ನಾನು ಸುಮಾರು ಒಂದು 20 ಗ್ರಾಮಷ್ಟು ಎಲ್ಲ ತೊಗೊಳ್ತಾ ಇದ್ದೀನಿ. ದಯವಿಟ್ಟು ಸ್ಟವ್ ಆನ್ ಮಾಡಿ. ಸೊ ಮೊದಲನೇದಾಗಿ ಬಾದಾಮಿ ಹಾಕ್ತಾ ಇದ್ದೀನಿ, ಆಮೇಲೆ ಗೋಡಂಬಿ, 1-2 ನಿಮಿಷ ಹುರಿದ ತಕ್ಷಣ ಪಂಪ್ಕಿನ್ ಸೀಡ್ಸ್, ಆಮೇಲೆ ಮಖಾನ ಮೇನ್ ಇಂಗ್ರೀಡಿಯಂಟ್. ಸೂಪರ್. ಮಖಾನ ಅಂದ್ರೆ ನನ್ಗೆ ಸಖತ್ ಫೇವರೇಟ್ ಮೇಡಮ್. ನಾನು ಪ್ರೆಗ್ನೆನ್ಸಿ ಟೈಮಲ್ಲಿ ಬರೀ ಮಖಾನನೇ ತಿಂತಿದ್ದೆ. ಹೆಂಗೆ ಅಂತ ಕೇಳಿ, ತುಪ್ಪ, ತುಪ್ಪಕ್ಕೆ ಉಪ್ಪಿನಕಾಯಿದು ರಸ ಹಾಕ್ಬಿಟ್ಟು ಅದನ್ನ ಮಿಕ್ಸ್ ಮಾಡ್ಕೊಡ್ತೀನಿ. ನಿಮ್ದು ಯುನೀಕ್ ರೆಸಿಪಿ. ಸೊ ಯಾವ ವೀಕ್ಷಕರಿಗೆ ಗೊತ್ತಿಲ್ಲ, ಇದು ಲೋಟಸ್ ಸೀಡ್ಸ್ ಅಂತ ಹೇಳ್ತಾರೆ. ಅಂದ್ರೆ ಕಮಲದ ಹೂವಿನ ಬೀಜಗಳನ್ನ ತೆಗೆದು ಅದನ್ನ ಒಂದಷ್ಟು ಪ್ರೊಸೀಜರ್ ಮಾಡಿ ಅದನ್ನ ಈ ರೀತಿ ಪಾಪ್ಕಾರ್ನ್ ತರ ಮಾಡ್ತಾರೆ. ಎಸ್, ಇದು ಸ್ವಲ್ಪ ಬಣ್ಣ ಚೇಂಜ್ ಆಗ್ತಾ ಇದ್ದಾಗ ಇದನ್ನು ಬೆರೆಸ್ಕೋಬಹುದು. ಪಂಪ್ಕಿನ್ ಸೀಡ್ಸ್ ಚಂದ ರೋಸ್ಟ್ ಆಗ್ಬೇಕಿದೆ. ಎಸ್, ತುಂಬಾ ಜನ ಹೇಳ್ತಾರೆ ಲೈಕ್ ಸಿಸೇರಿಯನ್ ಆದ್ಮೇಲೆ ಬ್ಯಾಕ್ ಪೇನ್ ಬರ್ತಾ ಇದೆ. ಹೌದು, ಸೊ ಅಂತವ್ರು ಕೂಡ ಯೂಸ್ ಮಾಡ್ತಾರೆ. ಖಂಡಿತ ಹೌದು. ಇದಕ್ಕೆ ಯಾವುದು ಸೈಡ್ ಎಫೆಕ್ಟ್ಸ್ ಇಲ್ಲ, ಖಂಡಿತ ಉಪಯೋಗಿಸಬಹುದು. ಅಂಡ್ ಮಖಾನ ಆಗ್ತಾ ಇದೆ. ಇದಕ್ಕೆ ಬೇಕಾದ್ರೆ ಈ ಪೂರ್ತಿ ಹುರ್ಗಡ್ಲೆ ಬರುತ್ತೆ ಗೊತ್ತಾ, ರೋಸ್ಟ್ ಮಾಡಿರೋದು, ಅದನ್ನು ಹಾಕೋಬಹುದು. ಎಕ್ಸಾಕ್ಟ್ಲಿ, ಅದು ತುಂಬಾ ಒಳ್ಳೇದು. ಆಲ್ಮೋಸ್ಟ್ ಇದು ಆಗ್ತಾ ಇದೆ. ಹೌದಾ? ಎಸ್, ಹೌದು. ಬಣ್ಣ ಚೇಂಜ್ ನಾನು ಅವ್ರೆ, ಇದು ಆಲ್ಮೋಸ್ಟ್ ಡ್ರೈ ರೋಸ್ಟ್ ಆಗಿದೆ. ಈಗ ನಾವು ಇದನ್ನೊಂಚೂರು ತಣ್ಣಗೆ ಮಾಡಿ ಕೋರ್ಸ್ ಪೌಡರ್, ರಫ್ ಪೌಡರ್ ಆಗಿ ಮಾಡ್ಕೊಳ್ಳೋಣ. ಪಂಪ್ಕಿನ್ ಸೀಡ್ಸ್ಗೆ ನಮ್ಮ ದೇಹಕ್ಕೆ ಪುಷ್ಟಿ ಕೊಡೋ ಒಳ್ಳೊಳ್ಳೆ ಅಂಶಗಳಿದೆ. ತುಂಬ ಜನ ಅದೊಂದು ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಅಡುಗೆ ಮನೇಲಿ ಆ್ಯಕ್ಚುಲಿ ಇರಲೇಬೇಕು ಯಾವಾಗಲೂ. ಯೂಶಲಿ ಮಕ್ಕಳಿಗೆ ಬಾದಾಮಿನ ಸಪ್ರೇಟಾಗಿ ಕೊಟ್ಟರೆ ಅಥವಾ ಹೆಣ್ಮಕ್ಳು ದೇ ಬಿ ಸೋ ಬಿಸಿ ದಟ್ ಅದನ್ನ ನೆನಪು ಮಾಡಿಕೊಂಡು 2-3 ದಿನ ತಿನ್ಬೇಕು ಅನ್ನೋದು. ಆಕ್ಚುಲಿ ಹೌದು, ಬಾದಾಮಿನ ನೆನ್ಸಿಟ್ರೆ ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ ಅಂತಾರೆ. ಬಟ್ ಅದು ನೆನ್ಸಿಟ್ ಮೇಲೆ ಎಲ್ಲಿಟ್ಟಿರ್ತೀವಿ ಅಂತ ನೆನ್ಸಿಡಕ್ಕೂ ಮರ್ತೋಗುತ್ತೆ, ನೆನ್ಸಿಟ್ಟಿರೋದನ್ನ ತಿನ್ನಕ್ಕೂ ಮರ್ತೋಗ್ಬಿಡುತ್ತೆ. ಮತ್ತೆ ನೆನ್ಪಿಟ್ಕೊಳ್ಳೋದು ಅರ್ಥ ಆಗ್ತಿಲ್ಲ. ಈಗ ಇದನ್ನ ನಾವು 1 ಲೋಟ ಹಾಲಿಗೆ ಬೆಳಗ್ಗೆ ಅಥವಾ ಸಂಜೆ 1 ಚಮಚ ಅಥವಾ ನಿಮಗೆ
ಇಷ್ಟ ಅಂದ್ರೆ 2 ಚಮಚನೂ ಹಾಕೋಬಹುದು, ತೊಂದರೆ ಇಲ್ಲ. ಪರವಾಗಿಲ್ಲ, 2 ಚಮಚ ಹಾಕಿ. ಎಸ್, ನಿಮ್ಗೆ ಬೇಗ ಎನರ್ಜಿ ಬರಲಿ ಶೂಟಿಂಗ್ ಎಲ್ಲ. ಥ್ಯಾಂಕ್ ಯು. Yes. ಸಾಕತ್. ಸೊ ನೋಡಿದ್ರಲ್ಲ, ಇವತ್ತಿನ ಮನೆ ಮದ್ದುನಲ್ಲಿ ನಮ್ಮ ಡಾಕ್ಟ್ರು ನಮಗೆ ಬ್ಯಾಕ್ ಪೇನ್ಗೆ ಒಂದು ಒಳ್ಳೆ ಪುಷ್ಟಿ ಪೌಡರ್ ಹಾಗೆ ನಿಶಕ್ತಿಗೆ ಕೂಡ ಯೂಸ್ ಆಗುವಂತಹ ಪುಷ್ಟಿ ಪೌಡರ್ನ ಮಾಡಿಕೊಟ್ಟಿದ್ದಾರೆ. ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ಯಾರು ಬೇಕಾದರೂ ಕುಡಿಬಹುದು ಇದನ್ನ. I'll give it a try. ಸಖತ್ತಾಗಿದೆ. ನಾವು ಮಕ್ಕಳಿಗೆ ಹಾಲಲ್ಲಿ ಬೇರೆ ಬೇರೆ ಏನೋ ಮಿಶ್ರಣವನ್ನ ಮಾಡಿ ಕೊಡೋ ಕೆಮಿಕಲ್ಸ್ ಇರುತ್ತೆ ಅದರಲ್ಲಿ. ಆಕ್ಚುಲಿ ಬೆಸ್ಟ್. ತುಂಬಾ ಚೆನ್ನಾಗಿದೆ ಸ್ನೇಹಿತರೆ, ನೀವು ಕೂಡ ದಯವಿಟ್ಟು ಮನೇಲಿ ಟ್ರೈ ಮಾಡಿ. ಡಾಕ್ಟ್ರೆ, ಇವತ್ತಿನ ಮನೆ ಮದ್ದನ್ನ ನಮಗೆ ತೋರಿಸ್ಕೊಟ್ಟಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಥ್ಯಾಂಕ್ ಯು. ಇಟ್ಸ್ ಅ ಪ್ಲೆಜರ್. ಥ್ಯಾಂಕ್ ಯು ಡಾಕ್ಟ್ರೇ. ಓಕೆ, ನೋಡಿದ್ರಲ್ಲ ಇವತ್ತಿನ ನಮ್ಮ ಕೀರ್ತಿ ಸರ್ ಅವರ ಬನ್ ಮಸ್ಕಾ ಜೊತೆಗೆ ಅವರ ಮಾತಿನ ಚಸ್ಕಾ, ಹಾಗೆ ನಮ್ಮ ಗೌರಮ್ಮ ಅವರ ಹಲಸಂದೆ ಕಾಳಿನ ತರಕಾರಿ ಸಾಗು ಅಂತೂ ಅಲ್ಟಿಮೇಟ್ ಆಗಿತ್ತಪ್ಪ. ನಾನಂತೂ ಮಸ್ತ್ ಮಜಾ ಮಾಡಿದ್ದೀನಿ. ನೀವು ಕೂಡ ಈ ರೆಸಿಪಿನೆಲ್ಲ ಮನೇಲಿ ಟ್ರೈ ಮಾಡ್ತೀರಾ, ಹಾಗೆ ನಮ್ಮ ಡಾಕ್ಟರ್ ಮದ್ದನ್ನ ಕೂಡ ನೆನ್ಪಿಟ್ಕೊಂಡಿರ್ತೀರಾ ಅಂತ ಅನ್ಕೊಳ್ತಾ ಇವತ್ತಿನ ಸಂಚಿಕೆನ ಮುಗಿಸ್ತಾ ಇದ್ದೀನಿ. ಮತ್ತೆ ನಾಳೆ ನಿಮ್ಮನ್ನ ಹೊಸ ಸಂಚಿಕೆಯೊಂದಿಗೆ ಭೇಟಿ ಆಗ್ತೀನಿ, ಹೊಸ ರೆಸಿಪಿಗಳ ಜೊತೆಗೆ ಭೇಟಿ ಆಗ್ತೀನಿ. ಅಂಟಲ್ದೆ ನೀವು ನೋಡ್ತಾ ಇರಿ, ಇದು ಸನ್ನುದಿಯ ಪ್ರೆಸೆನ್ಸ್ ಅಡಿಗೆ ಮನೆ, ಪವರ್ಡ್ ಬೈ SSP ಇಂಗು, ರುಚಿ ಬ್ಲಾಸ್ಟ್, ಪರಿಮಳ ಕ್ಲಾಸ್, ಪಾರ್ಟ್ನರ್ ಸ್ಮಾರ್ಟ್ ಬಜಾರ್. ಇಂದಿನ ಅಡಿಗೆಯಲ್ಲಿ ನಾವು ಬೆಳೆಸಿರುವ ಎಲ್ಲಾ ವಸ್ತುಗಳು ನಿಮ್ಮ ಹತ್ತಿರದ ಸ್ಮಾರ್ಟ್ ಬಜಾರ್ಗಳಲ್ಲಿ ಲಭ್ಯ. ಸ್ಪೆಷಲ್ ಪಾರ್ಟ್ನರ್ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಟಾಟಾ ಬಾಯ್.